ನಾನು ಪುಷ್ಪಾ ಮುರುಗೇಶ್ ಕುಳಿದ್. ನೀವೆಲ್ಲ ಆರಾಮಾಗಿ ಇದ್ದೀರಂತ ಭಾವಿಸ್ತೇನೆ. ಅಧಿವೇಶನವನ್ನ ಪ್ರಾರಂಭಿಸೋಣ. ಹಿಂದಿನ ಪಾಠಗಳಲ್ಲಿ ವಿಮೋಚನಾ ಚಳುವಳಿ, ಭಾರತೀಯ ರಾಷ್ಟ್ರೀಯ ಚಳುವಳಿ, ಅಸ್ಸಾಂ ಚಳುವಳಿ ಮುಂತಾದ ನಿರ್ದಿಷ್ಟ ಗುರಿಗಳಿಗಾಗಿ ರೂಪುಗೊಂಡ ವಿವಿಧ ಚಳುವಳಿಗಳ ಬಗ್ಗೆ ನೀವು ಕಲ್ತಿದ್ದೀರಿ. ಇಂದು ನಾವು ನಮ್ಮ ಕಾಲದ ಕೆಲವು ಪ್ರಮುಖ ಚಳುವಳಿಗಳನ್ನ ನೋಡೋಣ. ಇಂದು ನಾವು 10ನೇ ತರಗತಿಯ ಸಾಮಾಜಿಕ ಅಧ್ಯಯನದಲ್ಲಿ ನಮ್ಮ ಕಾಲದಲ್ಲಿ ಸಾಮಾಜಿಕ ಚಳುವಳಿಗಳು ಈ ಕುರಿತು ಕಲಿಯಲಿದ್ದೇವೆ. ಕಲಿಕೆಯ ಫಲಿತಾಂಶಗಳು 1960ರ ನಾಗರಿಕ ಹಕ್ಕುಗಳು ಮತ್ತು ಇತರ ಚಳುವಳಿಗಳು. ಯುಎಸ್ಎಸ್ಆರ್ನಲ್ಲಿ ಮಾನವ ಹಕ್ಕುಗಳ ಚಳುವಳಿಗಳು, ಪರಮಾಣು ವಿರೋಧಿ ಮತ್ತು ಯುದ್ಧ ವಿರೋಧಿ ಚಳುವಳಿಗಳು. ಕೀವರ್ಡ್ಗಳು: ನಾಗರಿಕ ಹಕ್ಕುಗಳು, ರಾಜಕೀಯ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ಸಮಾನತೆಗೆ ನಾಗರಿಕ ಹಕ್ಕುಗಳು. ನಾಗರಿಕ ಅಸಹಕಾರ, ಹಿಂಸಾಚಾರ ಅಥವಾ ವಿರೋಧದ ಸಕ್ರಿಯ ಕ್ರಮಗಳನ್ನ ಆಶ್ರಯಿಸದೆ ಸರ್ಕಾರದ ಬೇಡಿಕೆಗಳು ಅಥವಾ ಆಜ್ಞೆಗಳನ್ನ ಪಾಲಿಸಲು ನಿರಾಕರಿಸುವುದು ಅಥವಾ ಅಧಿಕಾರವನ್ನ ಆಕ್ರಮಿಸಿಕೊಳ್ಳುವುದು. ಪ್ರತ್ಯೇಕತೆ: ಯಾರನ್ನಾದರೂ ಅಥವಾ ಯಾವುದನ್ನಾದರೂ ಇತರರಿಂದ ಪ್ರತ್ಯೇಕಿಸುವ ಕ್ರಿಯೆ ಅಥವಾ ಸ್ಥಿತಿ. ಅಸ್ಥಿರಗೊಳಿಸಿ: ಸ್ಥಿರತೆಯನ್ನ ಅಸಮಾಧಾನಗೊಳಿಸಿ ಅಶಾಂತಿ ಅಥವಾ ಅಸ್ಥಿರತೆಯನ್ನ ಉಂಟುಮಾಡುತ್ತೆ. ಆಂಟಿವಾರ್: ಸಾಮಾನ್ಯವಾಗಿ ಯುದ್ಧಕ್ಕೆ ಅಥವಾ ನಿರ್ದಿಷ್ಟ ಯುದ್ಧದ ನಡವಳಿಕೆಗೆ ವಿರುದ್ಧವಾಗಿದೆ. ಆಯುಧೀಕರಣ: ಆಯುಧವಾಗಿ ಬಳಸಲು ಸೂಕ್ತವಾದ ಯಾವುದನ್ನಾದರೂ ಮಾಡುವ ಕ್ರಿಯೆ. ಸಾವಿರದ 1960ರ ನಾಗರಿಕ ಹಕ್ಕುಗಳು ಮತ್ತು ಇತರ ಚಳುವಳಿಗಳು. 20ನೇ ಶತಮಾನದ ಮೊದಲಾರ್ಧದಲ್ಲಿ ಪ್ರಪಂಚವು ಯುದ್ಧಗಳು, ಕ್ರಾಂತಿಗಳು ಮತ್ತು ರಾಷ್ಟ್ರೀಯ ವಿಮೋಚನಾ ಚಳುವಳಿಗಳಿಂದ ಪ್ರಾಬಲ್ಯ ಹೊಂದಿತ್ತು. ಎರಡನೆಯ ಮಹಾಯುದ್ಧದ ನಂತರ 1960ರ ದಶಕದ ಮಧ್ಯಭಾಗದಲ್ಲಿ ಹೆಚ್ಚಿನ ದೇಶಗಳಲ್ಲಿ ಆರ್ಥಿಕ ಬೆಳವಣಿಗೆ ಮತ್ತು ಸಮೃದ್ಧಿಯನ್ನ ಕಂಡಿತು. ಆದರೆ ಅಸಮಾನತೆಯಿಂದಾಗಿ ಉದ್ವಿಗ್ನತೆಯೂ ಹೆಚ್ಚುತ್ತದೆ. ಜನರು ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಲು ಪ್ರಾರಂಭಿಸಿದರು. ಅಮೆರಿಕನ್ ಸಿವಿಲ್ ರೈಟ್ಸ್ ಮೂವ್ಮೆಂಟ್ 1960ರ ದಶಕದಲ್ಲಿ ಅಂತಹ ಮಹತ್ವದ ಚಳುವಳಿಗಳಲ್ಲಿ ಒಂದಾಗಿದೆ. ಇದು ಆಫ್ರೋ ಅಮೆರಿಕನ್ನರ ಸಮಾನ ಚಿಕಿತ್ಸೆಗಾಗಿ ಮತ್ತು ಶಾಲೆಗಳು, ಬಸ್ಸುಗಳು ಮತ್ತು ಸಾರ್ವಜನಿಕರ ಸ್ಥಳಗಳಲ್ಲಿ ಪ್ರತ್ಯೇಕತೆಯ ವಿರುದ್ಧ ಹೋರಾಡಿತು. ಇದು ಅಹಿಂಸಾತ್ಮಕ ಪ್ರದರ್ಶನಗಳು, ಮೆರವಣಿಗೆಗಳು, ನಾಗರಿಕ ಅಸಹಕಾರ ಮತ್ತು ತಾರತಮ್ಯದ ಸೇವೆಗಳ ಬಹಿಷ್ಕಾರಗಳನ್ನು ಒಳಗೊಂಡಿತು. ಮ್ಯಾಂಟ್ಗೊಮೆರಿಯಲ್ಲಿ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಅವರ ಬಸ್ಸುಗಳು ಬಹಿಷ್ಕಾರವು 1956ರಲ್ಲಿ ಬಸ್ಸುಗಳಲ್ಲಿ ಪ್ರತ್ಯೇಕತೆಯ ನಿಷೇಧಕ್ಕೆ ಕಾರಣವಾಯಿತು. ಆಗಸ್ಟ್ 28, 1963ರಂದು ನಾಗರಿಕ ಹಕ್ಕುಗಳ ಅಂಗೀಕಾರಕ್ಕೆ ಒತ್ತಾಯಿಸಿ 2 ಲಕ್ಷಕ್ಕೂ ಹೆಚ್ಚು ಜನರು ವಾಷಿಂಗ್ಟನ್ಗೆ ಮೆರವಣಿಗೆ ನಡೆಸಿದರು. ಕಾಯಿದೆ: ಕಾಯಿದೆಯು ಉದ್ಯೋಗ ಕಾರ್ಯಕ್ರಮಗಳು, ನ್ಯಾಯಯುತ ವಸತಿ, ಮತದಾನದ ಹಕ್ಕುಗಳು ಮತ್ತು ಸಮಗ್ರ ಶಿಕ್ಷಣ ವ್ಯವಸ್ಥೆಯನ್ನ ಒತ್ತಾಯಿಸಿತು.
ಡಾಕ್ಟರ್ ಕಿಂಗ್ ತಮ್ಮ ಐತಿಹಾಸಿಕ ಭಾಷಣದ ಮೂಲಕ ಪ್ರತಿಭಟನೆಯನ್ನ ಉದ್ದೇಶಿಸಿ, ನನಗೆ ಒಂದು ಕನಸು ಇದೆ ಮತ್ತು ಇದು ವಿಶ್ವಾದ್ಯಂತ ಅಹಿಂಸಾತ್ಮಕ ಸಾಮಾಜಿಕ ಚಳುವಳಿಗಳನ್ನ ಪ್ರೇರೇಪಿಸಿತು. ಯುಎಸ್ಎನಲ್ಲಿನ ನಾಗರಿಕ ಹಕ್ಕುಗಳ ಚಳುವಳಿಯು ವಿವಿಧ ದೃಷ್ಟಿಕೋನಗಳಿಂದ ಪ್ರಭಾವಿತವಾಗಿದೆ. ಡಾಕ್ಟರ್ ರಾಜನ್ ನಂಬಿಕೆ ಶಾಂತಿಯುತ ಎಂದರೆ ಸಮಾನತೆಗಾಗಿ ಸಶಸ್ತ್ರ ಸಂಘರ್ಷದಿಂದ ಮಾತ್ರ ಕಪ್ಪು ಸ್ವಾತಂತ್ರ್ಯ ಸಾಧ್ಯ ಎಂಬುದು ಮಾಲ್ಕಮ್ ಎಕ್ಸ್ನ ನಂಬಿಕೆ. ಪ್ರಸಿದ್ಧ ವಾಷಿಂಗ್ಟನ್ ಮಾರ್ಚ್ನಲ್ಲಿ ಕಪ್ಪು ಮಹಿಳೆಯರು ಭಾಗವಹಿಸಿದರು ಮತ್ತು ಮಹಿಳಾ ಸಮಾನತೆಗಾಗಿ ಹೋರಾಡಿದರು. ಈ ವೈವಿಧ್ಯಮಯ ಸ್ಟ್ರೀಮ್ಗಳು ಆಧುನಿಕ ಇತಿಹಾಸವನ್ನ ರೂಪಿಸುವ ಪ್ರಬಲ ಚಳುವಳಿಗೆ ಕೊಡುಗೆ ನೀಡಿದವು. ಯುಎಸ್ಎಸ್ಆರ್ನಲ್ಲಿ ಮಾನವ ಹಕ್ಕುಗಳ ಚಳುವಳಿಗಳು ಸೋವಿಯತ್ ಯುಗದಲ್ಲಿ ಪೂರ್ವ ಯುರೋಪಿಯನ್ ರಾಷ್ಟ್ರಗಳು ಮತ್ತು ಯುಎಸ್ಎಸ್ಆರ್ ಚುನಾವಣೆಗಳು, ಸೆನ್ಸಾರ್ ಮಾಡದ ಮಾಧ್ಯಮಗಳು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಂತಹ ಸ್ವಾತಂತ್ರ್ಯಗಳನ್ನು ನಿರ್ಬಂಧಿಸಿ ಸರ್ಕಾರಗಳನ್ನು ಎದುರಿಸಿದವು. ಈ ನಿಯಂತ್ರಣಗಳಿಂದ ಬೇಸತ್ತ ಜನರು ಈ ಪ್ರದೇಶಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಪತ್ರಿಕಾ ಸ್ವಾತಂತ್ರ್ಯದಂತಹ ಮಾನವ ಹಕ್ಕುಗಳನ್ನು ಒತ್ತಾಯಿಸಲು ಪ್ರಾರಂಭಿಸಿದರು. ಕೆಲವು ಚಳುವಳಿಗಳು ಯುಎಸ್ಎಸ್ಆರ್ ನಿಯಂತ್ರಣದಿಂದ ಸ್ವಾತಂತ್ರ್ಯವನ್ನ ಬಯಸಿದವು, ಆದರೆ ಇತರರು ಸಮಾಜವಾದಿ ವ್ಯವಸ್ಥೆಯನ್ನ ಕೆಡವಲು ಪ್ರಯತ್ನಿಸಿದರು. ಅಲೆಕ್ಸಾಂಡರ್ ಸೋಲ್ಜೆನಿಟ್ಸಿನ್ ಮತ್ತು ಅಂಡ್ರಿ ಸಖರೋವ್ ಈ ಚಳುವಳಿಗಳಲ್ಲಿ ಪ್ರಮುಖ ನಾಯಕರಾಗಿದ್ದರು. ಅಧ್ಯಕ್ಷ ಗೋರ್ಬಚೇವ್ ಅವರ ನಾಯಕತ್ವದಲ್ಲಿ ಜನರಿಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನ ತರಲು ಗ್ಲಾಸ್ನೋಸ್ಟ್ ಸುಧಾರಣೆಯನ್ನ ಪ್ರಾರಂಭಿಸಲಾಯಿತು. ಪರಮಾಣು ವಿರೋಧಿ ಮತ್ತು ಯುದ್ಧ ವಿರೋಧಿ ಚಳುವಳಿಗಳು 1970 ಮತ್ತು 1980ರ ದಶಕಗಳಲ್ಲಿ 1945ರಲ್ಲಿ ಹಿರೋಶಿಮಾ ಮತ್ತು ನಾಗಾಸಾಕಿ ಬಾಂಬ್ ಸ್ಫೋಟಗಳಿಂದ ಉತ್ತೇಜಿತವಾದ ಯುದ್ಧ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳ ವಿರುದ್ಧ ಚಳುವಳಿ ಹೊರಹೊಮ್ಮಿತು. ಯುಎಸ್ಎ ಮತ್ತು ಯುಎಸ್ಎಸ್ಆರ್ನ ನಡುವಿನ ಶೀತಲ ಸಮರ ಮತ್ತು ವಿಯೆಟ್ನಾಂನೊಂದಿಗೆ ಅಮೆರಿಕದ ಯುದ್ಧದ ಹೊರತಾಗಿಯೂ ಸಾವಿರಾರು ವಿಜ್ಞಾನಿಗಳು ಮತ್ತು ಬುದ್ಧಿಜೀವಿಗಳು ಪರಮಾಣು ಅಸ್ತ್ರಗಳ ನಿರ್ಮೂಲನೆಗಾಗಿ ಮತ್ತು ಶಸ್ತ್ರಾಸ್ತ್ರಗಳ ರೇಸ್ ಅಂತ್ಯಕ್ಕಾಗಿ ಪ್ರಚಾರ ಮಾಡಿದರು. ವಿಯೆಟ್ನಾಂ ಸಂಘರ್ಷವು 8,000ದಿಂದ 30 ಲಕ್ಷ ವಿಯೆಟ್ನಾಂ ಮಿಲಿಟರಿ ಮತ್ತು ನಾಗರಿಕರ ಸಾವಿಗೆ ಕಾರಣವಾಯಿತು. ಯುಎಸ್ ರಾಸಾಯನಿಕ ಶಸ್ತ್ರಾಸ್ತ್ರಗಳು ಮತ್ತು ನೇಪಾಮ್ ಬಾಂಬ್ಗಳ ಬಳಸಿತು. ವಿಯೆಟ್ನಾಂನ ಕೆಲವು ಹಳ್ಳಿಗಳನ್ನ ಸಂಪೂರ್ಣವಾಗಿ ನಾಶಪಡಿಸಿತು. ಯುಎಸ್ನ ಕ್ರಮಗಳು ವ್ಯಾಪಕ ಅಸಮಾಧಾನವನ್ನ ಹುಟ್ಟುಹಾಕಿತು ಮತ್ತು ಯುದ್ಧದ ವಿರುದ್ಧ ಸಾಮೂಹಿಕ ಪ್ರತಿಭಟನೆಗಳು ನಡೆದವು. ಇದು ಯುಎಸ್ 1975ರಲ್ಲಿ ಯುದ್ಧವನ್ನ ಕೊನೆಗೊಳಿಸುವುದಕ್ಕೆ ಕಾರಣವಾಯಿತು. ಇದು ವಿಶ್ವಾದ್ಯಂತ ಶಾಂತಿ ಚಳುವಳಿಗಳನ್ನ ಪ್ರೇರೇಪಿಸಿತು. ವಿಯೆಟ್ನಾಂ ಯುದ್ಧದ ನಂತರ ಪರಮಾಣು ಶಸ್ತ್ರಾಸ್ತ್ರಗಳ ಸ್ಪರ್ಧೆಯು ತೀವ್ರಗೊಂಡಿತು. ಪರಮಾಣು ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಲು ದೇಶಗಳು ಸ್ಪರ್ಧಿಸಿದವು. ಮಿಲಿಟರಿ ಕೈಗಾರಿಕಾ ಸಂಕೀರ್ಣ ಮತ್ತು ಸರ್ಕಾರಗಳು ಪರಮಾಣು ಶಸ್ತ್ರಾಸ್ತ್ರಗಳ ಮೇಲೆ ಹೆಚ್ಚಿದ ವೆಚ್ಚವನ್ನ ಬೆಂಬಲಿಸಲು ಯುದ್ಧದ ಭೀತಿಯನ್ನ ಸೃಷ್ಟಿಸಿದವು. ಇದು ವಿನಾಶಕಾರಿ ಯುದ್ಧದ ಅಪಾಯವನ್ನ ಹೆಚ್ಚಿಸಿದೆ ಎಂದು ಜನರು ಅರಿತುಕೊಂಡರು. ಇದು ಶಾಂತಿ ಸಂಧಾನಕ್ಕಾಗಿ ಪ್ರತಿಭಟನೆಗಳಿಗೆ ಕಾರಣವಾಯಿತು. ಯುಎಸ್ ಮತ್ತು ಯುಎಸ್ಎಸ್ಆರ್ ಶಸ್ತ್ರಾಸ್ತ್ರ ಸ್ಪರ್ಧೆಗಳಲ್ಲಿ ಸ್ಪರ್ಧಿಗಳು ತಮ್ಮ ಪರಮಾಣು ಶಸ್ತ್ರಾಗಾರವನ್ನ ಕಡಿಮೆ ಮಾಡಲು ಸ್ಟ್ರಾಟಜಿಕ್ ಆರ್ಮ್ಸ್ ಲಿಮಿಟೇಷನ್ ಟಾಕ್ಸ್ ಅನ್ನ ಪ್ರಾರಂಭಿಸಿದವು. ಆದಾಗ್ಯೂ ಈ ಮಾತುಕತೆಗಳು ವಿಫಲವಾದವು.
1991ರಲ್ಲಿ ಸ್ಟ್ರಾಟಜಿಕ್ ಆರ್ಮ್ಸ್ ರಿಡಕ್ಷನ್ ಟ್ರಿಟಿಗೆ ಸಹಿ ಹಾಕಲಾಯಿತು. ಸುಮಾರು 80% ಕಾರ್ಯತಂತ್ರದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತೆಗೆದುಹಾಕಲಾಯಿತು. ಯುಎಸ್ಎಸ್ಆರ್ ವಿಸರ್ಜಿಸಲ್ಪಟ್ಟಿತು ಮತ್ತು ಹೊಸ ರಷ್ಯಾದ ರಾಜ್ಯವನ್ನ ರಚಿಸಲಾಯಿತು. ಶೀತಲ ಸಮರವನ್ನ ಕೊನೆಗೊಳಿಸಲಾಯಿತು. ಯುಎಸ್ಎಸ್ಆರ್ನ ಕೊನೆಯಲ್ಲಿ ಚೆರ್ನೋಬಿಲ್ ಪರಮಾಣು ಅಪಘಾತವು ಅನೇಕ ಕಾರ್ಮಿಕರ ಸಾವಿಗೆ ಮತ್ತು ಯುರೋಪಿಯನ್ ಪ್ರದೇಶದ ಮಾಲಿನ್ಯಕ್ಕೆ ಕಾರಣವಾಯಿತು. ಇದು ಪರಮಾಣು ಶಕ್ತಿಯ ಅಪಾಯದ ಬಗ್ಗೆ ಜಾಗತಿಕ ಜಾಗೃತಿ ಮೂಡಿಸಿತು ಮತ್ತು ಪರಿಸರ ಸಂರಕ್ಷಣೆಯೊಂದಿಗೆ ಯುದ್ಧ ವಿರೋಧಿ ಕಾಳಜಿಗಳನ್ನು ಸಂಯೋಜಿಸುತ್ತದೆ. ಭಾಗ 2ರಲ್ಲಿ ನಾವು ನಮ್ಮ ಕಾಲದಲ್ಲಿ ಸಾಮಾಜಿಕ ಚಳವಳಿಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ತೇವೆ. ಧನ್ಯವಾದಗಳು.